ರಕ್ಷಿತಾ ಶೆಟ್ಟಿ ಅವರು BBM ಓದಿದ್ದಾರೆ. ರಾಷ್ಟ್ರೀಯ ಕ್ರೀಡಾಪಟು ಕೂಡ ಆಗಿದ್ದಾರೆ. ಈಗ ಕ್ರೀಡೆ ಬಿಟ್ಟಿದ್ದಾರೆ. ತುಳುನಾಡಿನಲ್ಲಿ ಬಲೆ ಬಲೆ ಎನ್ನುವುದು ಒಂದು ಎಮೋಷನಲ್ ಶಬ್ದ. ಹೀಗಾಗಿ ರಕ್ಷಿತಾ ಶೆಟ್ಟಿ ಅವರು ವ್ಲಾಗ್ನಲ್ಲಿ ಬಲೆ ಬಲೆ ಎನ್ನುವ ಪದ ಬೆಳೆಸಿದರು. ಹೀಗಾಗಿ ರಕ್ಷಿತಾ ಬಲೆ ಬಲೆ ಎಂದು ಫೇಮಸ್ ಆದರು. ಮುಂಬೈನ ಮನೆಯಲ್ಲಿಯೂ ರಕ್ಷಿತಾ ಅವರ ಅಪ್ಪ ಅಮ್ಮ ತುಳು ಮಾತನಾಡುತ್ತಾರೆ. ಹೀಗಾಗಿ ರಕ್ಷಿತಾಗೆ ಕನ್ನಡ ಮಾತನಾಡೋಕೆ ಯಾರೂ ಇರಲಿಲ್ಲ. ಆದ್ದರಿಂದ ಅವರು ವಿಡಿಯೋ ನೋಡಿ ಕನ್ನಡ ಕಲಿತರು. ಎಡಿಟ್ ಮಾಡದೆ ರಕ್ಷಿತಾ ಅವರು ವಿಡಿಯೋ ಅಪ್ಲೋಡ್ ಮಾಡುತ್ತಾರೆ. ಇದರಿಂದ ಟ್ರೋಲ್ ಆಗುತ್ತಾರೆ. ನನಗೆ ಟ್ರೋಲರ್ಸ್ ಬೇಕು, ಟ್ರೋಲರ್ಸ್ಗಳಿಗೆ ನಾನು ಬೇಕು. ಆದರೆ ಇಲ್ಲದೆ ಇರೋ ವಿಷಯ ಹೇಳಿದರೆ ಬೇಸರ ಆಗುತ್ತದೆ ಎಂದು ಅವರು ಹೇಳಿದ್ದಾರೆ. ಅಂದಹಾಗೆ ಮುಂಬೈನಲ್ಲಿ ರಕ್ಷಿತಾ ಶೆಟ್ಟಿ ಅವರು ಒಂದು ಫ್ಲಾಟ್ ಖರೀದಿ ಮಾಡಿದ್ದಾರೆ. ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಫ್ಲಾಟ್ ಖರೀದಿ ಮಾಡಿರೋದು ದೊಡ್ಡ ವಿಷಯವೇನಿಲ್ಲ. ಬಿಗ್ ಬಾಸ್ ಕನ್ನಡ 12 ಕಾರ್ಯಕ್ರಮದಲ್ಲಿ ರಕ್ಷಿತಾ ಶೆಟ್ಟಿ ಸ್ಪರ್ಧಿಯಾಗಿ ಬಂದಿದ್ದರು. ಆದರೆ ಮೊದಲ ದಿನವೇ ರಕ್ಷಿತಾ ಶೆಟ್ಟಿ ಔಟ್ ಆಗಿಬಿಟ್ಟಿದ್ದರು. ರಕ್ಷಿತಾ ಶೆಟ್ಟಿ ಅವರು ಬಿಗ್ ಬಾಸ್ ಮನೆಗೆ ವಾಪಸ್ ಬರಬೇಕು ಅಂತ ವೀಕ್ಷಕರು ಬಯಸುತ್ತಿದ್ದರು. ಹಾಗೆಯೇ ಆಗಿದೆ. ಇನ್ನಷ್ಟು ಕನ್ನಡ ಧಾರಾವಾಹಿ, ಸಿನಿಮಾ ಹಾಗೂ ಬಿಗ್ ಬಾಸ್ ಕನ್ನಡ ಸೀಸನ್ 12ರ ಡೈಲಿ ಅಪ್ಡೇಟ್ಸ್ಗಾಗಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.